ಜಿಲ್ಲಾದ್ಯಂತ ಜಿಲ್ಲಾಡಳಿತ ಮತ್ತೆ ತಾಲೂಕು ಆಡಳಿತಗಳು ಎಲ್ಲಾನು ದಲಿತರಿಗೆ ಮತ್ತೆ ಬಡವರಿಗೆ ಸರಿಯಾಗಿ ಕೆಲಸಗಳು ಮಾಡ್ತಿಲ್ಲ ಅಂತ ಅಹೋರಾತ್ರ ಧರಣಿ ಇವತ್ತಿಗೆ 8 ದಿನ ಆಗಿದೆ. ಜಿಲ್ಲಾಡಳಿತದಿಂದ ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದ್ದೀರಾ? ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಕೆಲಸ ಮಾಡಿದ್ದು ಅವ್ರಿಗೆ ಸರಿ ಅನಿಸಿಲ್ಲ. ಅದಕ್ಕೆ ಏನಾದರೂ ತೊಂದರೆಗಳಿದ್ದಲ್ಲಿ ಅದನ್ನು ನಮಗೀಗ ಹಕ್ಕೊತ್ತಾಯ ಅಂತ ಮಾಡಿಕೊಟ್ಟಿದ್ದಾರೆ. ಆ ಹಕ್ಕೊತ್ತಾಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ DC ಅವರು ನಾಳೆ 4 ಗಂಟೆಗೆ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಎಲ್ಲ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಗೊಂಡು ಬರಲಿಕ್ಕೆ ಹೇಳಿದ್ದೀವಿ. ಆ ಸಭೆಯ ನಂತರ ನಾನು ನಿಮಗೆ ನಿರ್ದಿಷ್ಟವಾದ ಮತ್ತು ಏನು ಕ್ರಮ ಆಗುತ್ತೆ ಅನ್ನೋದನ್ನು ಹೇಳಬಲ್ಲೆ. ಸರ್, ಮತ್ತೆ ಪಂಚಾಯತ್ಗಳಲ್ಲಿ ತುಂಬಾ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದ್ದಾರೆ, ಪಂಚಾಯತ್ ಪಿಡಿಒಗಳು ಸರಿಯಾಗಿ ಕೆಲಸಗಳು ಮಾಡ್ತಾ ಇಲ್ಲ ಅನ್ನೋದು ಒಂದು ದೂರಿದೆ ಸರ್, ಅದಕ್ಕೆ ಏನು ಹೇಳ್ತೀವಿ? ಈಗ ನಮ್ಮದು ಇಡೀ ರಾಜ್ಯದಲ್ಲೇ ಪಂಚಾಯತಿ ಇಂಡಿಕೇಟರ್ಸ್ ತಗೊಂಡಲ್ಲಿ ಇಡೀ ರಾಜ್ಯದಲ್ಲೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ನನಗೆ ತಿಳಿದ ಮಟ್ಟಿಗೆ 12ನೇ ಸ್ಥಾನದಲ್ಲಿ ಬರ್ತೇವೆ ನಾವು ಇಡೀ ರಾಜ್ಯದಲ್ಲಿ. ಅಂದರೆ ನಮ್ಮ ಪರ್ಫಾರ್ಮೆನ್ಸು ಮೇಲಿಂದ ತಗೊಂಡಾಗ ಉಡುಪಿ ಎಲ್ಲ ದೊಡ್ಡ ದಕ್ಷಿಣ ಕನ್ನಡ ಜಿಲ್ಲೆ ಮಟ್ಟ ಮೇಲೆ ನಾವು ಒಳ್ಳೆಯ ಪರ್ಫಾರ್ಮೆನ್ಸಲ್ಲೇ ಬರ್ತೀವಿ ಅಂಕಗಳಲ್ಲಿ ತೊಗೊಂಡಾಗ. ಅಂದರೆ ನಮ್ಗೆ ಬರುವಂಥ ಅರ್ಜಿ ವಿಲೇವಾರಿ ಆಗೋದಾಗಲಿ. ಆದರೆ ಇಲ್ಲಿ ನಿರ್ದಿಷ್ಟವಾದ ಏನು ಸಮಸ್ಯೆಗಳಿದ್ದಾವೆ, ಮನೆಗೆ ಸಿಗ್ತಾ ಇಲ್ಲ ಅದು ಅದನ್ನು ನಾವು ಜಿಲ್ಲಾಧಿಕಾರಿಗಳೆಲ್ಲ ಸೇರಿಕೊಂಡು ಸರಿಪಡಿಸ್ಲಿಕ್ಕೆ ಕ್ರಮ. ಸರ್, ಕಳೆದ ಬಾರಿ ಗೌಡಗೆರೆ ಪಂಚಾಯತಿಯಲ್ಲಿ ಹರಿದ ಕ್ಯಾಲೆಂಡರ್ ಭಾವಚಿತ್ರ ಉಳ್ಳಂತ ಅಂಬೇಡ್ಕರ್ ಫೋಟೋನ ಹಾಕೊಂಡಿದ್ದೀವಿ, ತುಂಬಾ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಇದು ಇವಾಗ ನೋಡಿ, ಯಾವುದಾದ್ರೂ ಒಂದು ಸ್ಟ್ರೇ ಇನ್ಸಿಡೆಂಟ್ ಆಗಲಿ ಅಥವಾ ಒಂದು ಸ್ಪೆಸಿಫಿಕ್ ಇನ್ಸಿಡೆಂಟ್ ಆಗಲಿ ಇದು ಜನರಲ್ ಆಗಿ ಉತ್ತರ ಕೊಡೋಕೆ ಆಗಲ್ಲ. ಅದು ಏನಾಗಿದೆ ಅಂತ ಚೆಕ್ ಮಾಡ್ಕೊಂಡು ಹೇಳ್ಬೇಕು ಸರ್. ಅದೇ ರೀತಿ ಅದೇ ಪಂಚಾಯತಿಗೆ ಸಂಬಂಧಪಟ್ಟ ಗೌಡಗೆರೆದು ಸುಮಾರು ಪ್ರಾಬ್ಲಮ್ಸ್ ನಿಮ್ಮ ಹತ್ರನೂ ಬಂದಿದೆ, ಯಾಕೆ ಇನ್ನೂ ಮೀನಾಮೇಷ ಎಣಿಸಿದೆ ಜಿಲ್ಲಾಡಳಿತ? ಗೌಡಗೆರೆ ಪಂಚಾಯತಿಯ ವಿಷಯ ತಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಯಾವುದು ಸರ್ಕಾರದ ಲಿಮಿಟ್ಸಲ್ಲಿ ಮಾಡಲಿಕ್ಕೆ ಅವಕಾಶ ಇದೆಯೋ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಕೆಲವೊಂದು ನಮ್ಮ ಇದರಲ್ಲಿ ಇಲ್ಲ, ಸರ್ಕಾರದ ಅನುಮತಿ ತೊಗೊಂಡು ಮಾಡಬೇಕಾಗಿದೆ, ಹಾಗಾಗಿ ವಿಳಂಬ ಆಗ್ತದೆ. ಸರ್, ನಿಮ್ಮ ಹಂತದಲ್ಲಿ ಈಗ ಅಹೋರಾತ್ರ ಧರಣಿಗೆ ತುರ್ತಾಗಿ ಯಾವ್ಯಾವ ಕೆಲಸಗಳು ಮಾಡೋಕ್ಕೆ ರೆಡಿ ಇದ್ದೀರಿ ಸರ್? ಇವಾಗ ಮನೆಗಳದ್ದು ಏನು ನಿವೇಶನದ ವಿಷಯ ಇದೆ ಅದನ್ನು ಸರಿಪಡಿಸಲಿಕ್ಕೆ ನಾವು DC ಅವರು ತೊಗೊಂಡ್ರೆ ಎಷ್ಟೊಂದು ಅಂದರೆ ನಾನು ಒಂದು ವಾರ 15 ದಿವಸದಲ್ಲಿ ಕೆಲವೊಂದು ಸರಿಪಡಿಸಲಿಕ್ಕೆ ಅವಕಾಶ ಇದೆ, ಅದನ್ನು ಮಾಡ್ತೀವಿ. ತದನಂತರ ಎಲ್ಲಿ ಲ್ಯಾಂಡ್ ಇಲ್ಲ ಆ ಲ್ಯಾಂಡನ್ನು ಗುರುತಿಸಿ ಅವರಿಗೆ ಎಲ್ಲಿ ನಿವೇಶನಗಳ ಕೊರತೆ ಇದೆ, ಎಸ್ಪೆಷಲಿ ಡಿಸೇಬಲ್ಡು ಮತ್ತು ಇವರು ಅಂಗವಿಕಲರು ವಿಶೇಷ ಲಿಂಗತ್ವದಲ್ಲಿ ಬರ್ತಾರೆ, ಅವರಿಗೆ ನಾವು ಅವರಿಗೆ ಆದಷ್ಟು ಬೇಗನೆ ಕೊಡಲಿಕ್ಕೆ ಕ್ರಮ ವಹಿಸ್ತೀವಿ. ಸರ್, ಇಲ್ಲಿ ಏನು ವಿಕಲಚೇತನರಿಗೆ ಏನು ಆಧಾರ್ ಸ್ಕೀಮ್ ಯೋಜನೆ ಅಡಿಯಲ್ಲಿ ಅವ್ರಿಗೆ ಅಪ್ರೂವಲ್ ಆಗಿರ್ತಕ್ಕಂಥ ಸರ್ಕಾರದಿಂದ ಬಂದಿರತಕ್ಕಂಥ ಹಣ ಬ್ಯಾಂಕ್ಗಳು ಕೊಡ್ತಾ ಇಲ್ಲ ಅನ್ನೋ ಒಂದು ಗಂಭೀರ ಆರೋಪ ಇದೆ. ಅದನ್ನೇ ಮೀಟಿಂಗ್ ಮಾಡಿ ಆಗಿದೆ. ಅವ್ರ ವಿಷಯ ಈಗೇನಾಗಿದೆ ಅಂದರೆ ಒಂದು ಸಿಂಗಲ್ ಟ್ಯಾಗ್ ಲೈನಲ್ಲಿ ಅದು ಹೇಳೋಕ್ಕಾಗಲ್ಲ. ಯಾಕೆ ಆಗಿಲ್ಲ ಅನ್ನೋದನ್ನು ಅನಲೈಸಿಸ್ ಮಾಡ್ಕೊಂಡ್ರೆ ಹಲವಾರು ಸಮಸ್ಯೆಗಳಿರ್ತವೆ. ನಮ್ಮಿಂದ ಆಗಿರ್ತವೆ, ಕೆಲವೊಂದು ಅವ್ರ ಕಡೆಯಿಂದ ಆಗಿರ್ತವೆ. ಒಂದು ಸತ ಲೋನ್ ತೊಗೊಂಡಿರ್ತಾರೆ, ಆ ಲೋನ್ ಇಲ್ಲ ಅಂದಾಗ ಅದನ್ನು ತೀರಿಸಲಾರಿದಾಗ ಅವ್ರು ಕೊಡಲ್ಲ. ಕೆಲವೊಂದು ವಿಷಯಗಳು ಬರ್ತವೆ, ಸಬ್ಜೆಕ್ಟ್ಸ್ ಬರ್ತವೆ, ಅದನ್ನು ಜನರಲ್ ಆಗಿ ಹೇಳಲಿಕ್ಕೆ ಆಗಲ್ಲ. ಅದು ಸ್ಪೆಸಿಫಿಕ್ ಆಗಿ ಯಾವ ಕೇಸಲ್ಲಿ ಆಗಿಲ್ಲ ಅದನ್ನು ಸ್ಟಡಿ ಮಾಡಿ ಯಾಕೆ ಆಗಿಲ್ಲ ಅಂತ ಹೇಳ್ಬೋದು. ಸರಿ, ಈ ಧರಣಿ ಇನ್ನೂ ಎಷ್ಟು ದಿನಗಳವರೆಗೂ ಮುಂದುವರಿಯುತ್ತೆ? ಯಾವುದೇ ಧರಣಿ ಮುಂದುವರಿಸಲಿಕ್ಕೆ ನಾವು ಇಷ್ಟಪಡಲ್ಲ. ಒಂದು ದಿವಸನೂ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಅದನ್ನೇ ಈಗ ನಮ್ಮ ಮಾಜಿ ZP ಮೆಂಬರ್ ಇದ್ದಾರೆ, ರಾಜಕಾಂತ್ ಅವರಿದ್ದಾರೆ, ದಲಿತ ಸಂಘರ್ಷ ಸಮಿತಿ ಎಲ್ಲ ಮುಖಂಡರಲ್ಲಿ ನಾನು ವಿನಂತಿ ಮಾಡ್ತೇನೆ. ಅವರ ಸಮಸ್ಯೆಗಳನ್ನು ನಾವು ಅಂತರಾಳದಿಂದ ನಾವು ಅವ್ರಿಗೆ ಸೇವೆ ಮಾಡಲಿಕ್ಕೆ ನಾವು ಇಷ್ಟಪಡ್ತೇವೆ. ಹಾಗಾಗಿ ಅವ್ರ ಧರಣಿಯನ್ನು ಮುಕ್ತಾಯಗೊಳಿಸಬೇಕಂತ ನನ್ನ ಮನವಿ ತಮ್ಮೆಲ್ಲರ ಮುಖಾಂತರ. ಮನವಿಯನ್ನು ನಾವು ಓದಿದ್ದೀವಿ. ಅದರಲ್ಲಿ 13 ಒಕ್ಕೊತ್ತಾಯಗಳನ್ನು ಮಾಡಿದ್ದಾರೆ. ನಾಲ್ಕು ಮಟ್ಟಿಗೆ ಯಾವುದೇ ಅಧಿಕಾರಿಗಳು ದಲಿತರ ಪರವಾಗಿಲ್ಲ ಅಂದರೆ ಇವಾಗ ಕಾನೂನು ಅದಕ್ಕೆ ಇದು ಕೊಡಲ್ಲ, ಸಪೋರ್ಟ್ ಮಾಡಲ್ಲ. ಹಾಗಾಗಿ ಕೆಲಸ ಮಾಡ್ತಾ ಇರ್ತೀವಿ. ಯಾವುದಾದರೂ ತೊಂದರೆಯಿಂದಾಗಲಿ ಅಥವಾ ಇದರಿಂದಾಗಲಿ ಅಥವಾ ನಜರ್ ಚುಕ್ಕಿಂದಾಗಲಿ ತಪ್ಪಾಗಿದ್ದರೆ ನಾವು ಅದನ್ನು ಕೂಡಲೇ ಸರಿಪಡಿಸ್ಕೊಳ್ಳಿಕ್ಕೆ ಕ್ರಮ ತಗೋತೀವಿ ಅಂತ ಭರವಸೆಯನ್ನು ನಮಗೆ ಹೇಳ್ತೀವಿ. ನೆಕ್ಸ್ಟು, ಈಗಾಗಲೇ ಜಿಲ್ಲಾಧಿಕಾರಿಗಳು ನಾಳೆ 4 ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ. ಎಲ್ಲ ಅಧಿಕಾರಿಗಳಿಂದ ಅಪ್ಪತ್ತಾಗಿ ಕೊಟ್ಟಿದ್ದಾರೆ, ಮೊನ್ನೆ ತಗೊಂಡೋಗಿದ್ದಾರೆ. ಅದನುಗುಣವಾಗಿ ಎಲ್ಲ ಅಧಿಕಾರಿಗಳನ್ನು ಕರೆದು ಎಲ್ಲೆಲ್ಲಿ ಮನೆಗಳಿಗೆ ನಿವೇಶನ ಲಭ್ಯವಿಲ್ಲವೋ ಅಲ್ಲಿ ನಿವೇಶನಗಳನ್ನು ಗುರುತಿಸಲಿಕ್ಕೆ ಮತ್ತು ಅದನ್ನು ಇದು ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ ಅನ್ನೋ ಎಲ್ಲರಿಗೂ ಹೇಳ್ತೀವಿ. ಮೂಲಭೂತ ಸಮಸ್ಯೆಗಳು ಬಗ್ಗೆ ಸರ್ಕಾರದಿಂದ ಆಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ವಿಸ್ತೃತವಾಗಿ ಎಲ್ಲ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀರಿ. ನಾನು ಈ ಸಂದರ್ಭದಲ್ಲಿ ಸರ್ಕಾರ ತಮ್ಮ ಪರವಾಗಿದೆ, ತಮ್ಮ ಅಭಿವೃದ್ಧಿಗಾಗಿ ಎಲ್ಲ ವರ್ಗದ ಎಲ್ಲ ಜನಾಂಗದ ಒಳಿತಿಗಾಗಿ ಕೆಲಸ ಮಾಡ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ತಮ್ಮ ಜೊತೆಗಿದೆ. ತಮ್ಮ ಬೇಡಿಕೆಗಳು ಏನೇನಿದೆ ಅದನ್ನು ಈಗಾಗಲೇ ನಮ್ಮ ಸ್ನೇಹಿತರು ವಿಸ್ತೃತವಾಗಿ ತಿಳಿಸಿದ್ದಾರೆ. ಎಲ್ಲ ವಿಚಾರಗಳನ್ನು ನಾನು ಸಹ
ಸಂಬಂಧಪಟ್ಟ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಈ ವಿಚಾರವೆಲ್ಲವನ್ನು ಸಂಪರ್ಕ ಮಾಡಿ ಅವ್ರ ಜೊತೆ ಚರ್ಚಿಸಿ ಏನು ನಿಮ್ಮ ಬೇಡಿಕೆಗಳಿಗೆ ಇದ್ದಾವೆ ಅದನ್ನೆಲ್ಲನೂ ಸರ್ಕಾರ ಮಟ್ಟದಲ್ಲಾಗಿರ್ಬೋದು, ಜಿಲ್ಲಾಡಳಿತ ಮಟ್ಟದಲ್ಲಾಗಿರ್ಬೋದು ಸಮಸ್ಯೆಗಳನ್ನು ಪರಿಷ್ಕಾರ ಮಾಡೋದಕ್ಕೆ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ನಿಮ್ಮ ಒಳಿತಿಗಾಗಿ ಕೆಲಸ ಮಾಡ್ತಕ್ಕಂಥ ಜನಪ್ರತಿನಿಧಿಗಳು ಜಿಲ್ಲೆಯಲ್ಲಿದ್ದಾರೆ. ಸರ್ಕಾರ ನಿಮ್ಮ ಪರವಾಗಿದೆ, ಜಿಲ್ಲಾಡಳಿತ ತಮ್ಮೆಲ್ಲರ ಪರವಾಗಿದೆ. ಹಾಗಾಗಿ ನಾನು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಜಿಲ್ಲೆಯ ಎಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿ ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಾದಿಯಾಗಿ ಎಲ್ಲ ಅಧಿಕಾರಿಗಳ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನು ಸಭೆ ಕರೆದು ತಮ್ಮ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡೋ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾನು ತಮ್ಮೆಲ್ಲರ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ. ನಾವೆಲ್ಲ ನಿಮ್ಮ ಪರವಾಗಿದ್ದೀವಿ, ನಿಮ್ಮ ಒಳಿತಿಗಾಗಿ ನಾವೆಲ್ಲ ನಿಮ್ಮ ಶ್ರೇಯಸ್ಸನ್ನು ಬಯಸ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ.